ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ CRDR KSRP 2026ರಲ್ಲಿ ತಯಾರಿ ನಡೆಸುವಂತಹ ಅಭ್ಯರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕ್ಲಾಸ್ 5 ನೋಡೋಣ. ಅದಕ್ಕಿಂತ ಮೊದಲು CRDR KSRP 2026ರಲ್ಲಿ ತಯಾರಿ ನಡೆಸುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡದಲ್ಲಿ ಫುಲ್ ಕೋರ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ರಿಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಫುಲ್ ಮಾಕ್ ಟೆಸ್ಟು. ಯಾರಿಗೆ ಬೇಕೋ ಅವರು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ನೀಡಲಾದ ನಂಬರ್ಗೆ ವಾಟ್ಸಾಪ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇವಾಗ ಕ್ಲಾಸ್ 71 ಕ್ವಶನ್ ನಂಬರ್ 71. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ರಾಷ್ಟ್ರಪತಿ ಸಾಮಾನ್ಯವಾಗಿ ಯಾರ ಸಲಹೆಯಂತೆ ಕಾರ್ಯನಿರ್ವಹಿಸುತ್ತಾರೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಚುನಾವಣಾ ಆಯೋಗ, ಸಿ ಮಂತ್ರಿಮಂಡಲ, ಆಪ್ಷನ್ ಡಿ ರಾಜ್ಯಪಾಲರು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಸಿ ಮಂತ್ರಿಮಂಡಲ. ಕ್ವಶನ್ ನಂಬರ್ 72. ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರ ಯಾರಲ್ಲಿದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಆಪ್ಷನ್ ಸಿ ರಾಜ್ಯಸಭೆ, ಡಿ ಸುಪ್ರೀಂ ಕೋರ್ಟ್. ಗೆ ಸರಿಯಾದದ್ದು ಆಪ್ಷನ್ ಬಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. 73. ಕೆಳಗಿನ ಯಾವುದು ಸಂಸದೀಯ ಸರ್ಕಾರ ಲಕ್ಷಣವಲ್ಲ? ಆಪ್ಷನ್ ಎ ಸಾಮೂಹಿಕ ಹೊಣೆಗಾರಿಕೆ, ಆಪ್ಷನ್ ಬಿ ನಾಮ ಮಾತ್ರ ಕಾರ್ಯಾಂಗ, ಆಪ್ಷನ್ ಸಿ ಅಧಿಕಾರಿಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆ, ಆಪ್ಷನ್ ಡಿ ಮಂತ್ರಿಮಂಡಲೀಯ ಆಡಳಿತ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಸಿ ಅಧಿಕಾರಿಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆ. ಪ್ರಶ್ನೆ 74. ಲೋಕಸಭೆಯ ವಿಶ್ವಾಸ ಕಳೆದುಕೊಂಡರೆ ಯಾರು ಅಧಿಕಾರದಲ್ಲಿ ಮುಂದುವರಿಸಲು ಸಾಧ್ಯವಿಲ್ಲ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. 75. ಪ್ರಶ್ನೆ 75. ಭಾರತದ ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವವರು ಯಾರು? ಎ ಲೋಕಸಭಾಧ್ಯಕ್ಷರು, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಉಪರಾಷ್ಟ್ರಪತಿ, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ರಾಷ್ಟ್ರಪತಿ. 76. ಪ್ರಶ್ನೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಹೇಗೆ ರೂಪುಗೊಳ್ಳುತ್ತದೆ? ಆಪ್ಷನ್ ಎ ಚುನಾವಣೆ ಆಯೋಗದಿಂದ, ಆಪ್ಷನ್ ಬಿ ನ್ಯಾಯಾಂಗದಿಂದ, ಆಪ್ಷನ್ ಸಿ ಶಾಸಕಾಂಗದ ಸದಸ್ಯರಿಂದ, ಆಪ್ಷನ್ ಡಿ ರಾಜ್ಯಪಾಲರಿಂದ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಸಿ ಶಾಸಕಾಂಗದ ಸದಸ್ಯರಿಂದ. 77ನೇ ಪ್ರಶ್ನೆ ಸಂಸದೀಯ ಸರ್ಕಾರ ಪದ್ಧತಿಯ ಇನ್ನೊಂದು ಹೆಸರು ಯಾವುದು? ಆಪ್ಷನ್ಸ್ ಎ ಕ್ಯಾಬಿನೆಟ್ ಸರ್ಕಾರ, ಆಪ್ಷನ್ಸ್ ಬಿ ಅಧ್ಯಕ್ಷೀಯ ಸರ್ಕಾರ, ಆಪ್ಷನ್ ಸಿ ನ್ಯಾಯಾಂಗ ಸರ್ಕಾರ, ಆಪ್ಷನ್ ಡಿ ಒಕ್ಕೂಟ ಸರ್ಕಾರ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಕ್ಯಾಬಿನೆಟ್ ಸರ್ಕಾರ. ಪ್ರಶ್ನೆ 78. ಭಾರತದ ಸಂಸದೀಯ ಸರ್ಕಾರ ಪದ್ಧತಿ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಲೋಕಸಭಾಧ್ಯಕ್ಷರು, ಆಪ್ಷನ್ ಡಿ ಮುಖ್ಯ ನ್ಯಾಯಮೂರ್ತಿ. ಗೆ ಸರಿಯಾದದ್ದು ಆಪ್ಷನ್ ಬಿ ರಾಷ್ಟ್ರಪತಿ. 79. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಮಂತ್ರಿಗಳು ಸಾಮಾನ್ಯವಾಗಿ ಯಾರ ಸದಸ್ಯರಾಗಿರುತ್ತಾರೆ? ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಸಂಸತ್ತು,
ಆಪ್ಷನ್ ಸಿ ಚುನಾವಣಾ ಆಯೋಗ, ಆಪ್ಷನ್ ಡಿ ನೀತಿ ಆಯೋಗ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ಸಂಸತ್ತು. ಪ್ರಶ್ನೆ 80 ಸಂಸದೀಯ ಸರ್ಕಾರ ಪದ್ಧತಿಯ ಮೂಲ ತತ್ವ ಯಾವುದು? ಆಪ್ಷನ್ ಎ ವೈಯಕ್ತಿಕ ಹೊಣೆಗಾರಿಕೆ, ಆಪ್ಷನ್ ಬಿ ಸಾಮೂಹಿಕ ಹೊಣೆಗಾರಿಕೆ, ಆಪ್ಷನ್ ಸಿ ನ್ಯಾಯಾಂಗದ ಮೇಲುಗೈ, ಆಪ್ಷನ್ ಡಿ ರಾಷ್ಟ್ರಪತಿಯ ಮೇಲುಗೈ. ಸರಿಯಾದದ್ದು ಆಪ್ಷನ್ ಬಿ ಸಾಮೂಹಿಕ ಹೊಣೆಗಾರಿಕೆ. 81ನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಭಾಗಗಳಿವೆ? ಆಪ್ಷನ್ ಎ 22, ಆಪ್ಷನ್ ಬಿ 24, ಆಪ್ಷನ್ ಸಿ 25, ಆಪ್ಷನ್ ಡಿ 28. ಇದಕ್ಕೆ ಸರಿಯಾದದ್ದು 25. ಸಂವಿಧಾನದ ಭಾಗ 1 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪೌರತ್ವ, ಆಪ್ಷನ್ ಬಿ ಕೇಂದ್ರ ಮತ್ತು ಅದರ ಭೂಪ್ರದೇಶ, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ಚುನಾವಣೆಗಳು. ಸರಿಯಾದದ್ದು ಆಪ್ಷನ್ ಬಿ ಕೇಂದ್ರ ಮತ್ತು ಅದರ ಭೂಪ್ರದೇಶ. ಪ್ರಶ್ನೆ 83 ಸಂವಿಧಾನದ ಭಾಗ 2 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪೌರತ್ವ, ಬಿ ರಾಜ್ಯಗಳು, ಸಿ ಆಪ್ಷನ್ ಸಿ ಕೇಂದ್ರ ರಾಜ್ಯ ಸಂಬಂಧಗಳು, ಆಪ್ಷನ್ ಡಿ ತುರ್ತು ಪರಿಸ್ಥಿತಿ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಪೌರತ್ವ. ಪ್ರಶ್ನೆ 84 ಸಂವಿಧಾನದ ಭಾಗ 3 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಸಿ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಚುನಾವಣೆಗಳು. ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು. ಪ್ರಶ್ನೆ 85 ಸಂವಿಧಾನದ ಭಾಗ 4 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಾಜ್ಯ ನಿರ್ದೇಶಕ ತತ್ವಗಳು, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಹಣಕಾಸು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ರಾಜ್ಯದ ನಿರ್ದೇಶಕ ತತ್ವಗಳು. 86 ಸಂವಿಧಾನದ ಭಾಗ 4A ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಬಿ ಪಂಚಾಯತ್ ರಾಜ್, ಆಪ್ಷನ್ ಸಿ ಭಾಷೆಗಳು, ಆಪ್ಷನ್ ಡಿ ಕೇಂದ್ರ ರಾಜ್ಯ ಸಂಬಂಧಗಳು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು. 87 ಸಂವಿಧಾನದ ಭಾಗ 5 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಚುನಾವಣೆಗಳು. ಇದಕ್ಕೆ ಸರಿಯಾದದ್ದು ಕೇಂದ್ರ ಸರ್ಕಾರ, ಆಪ್ಷನ್ ಎ. 88 ಸಂವಿಧಾನದ ಭಾಗ 6 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೇಂದ್ರಾಡಳಿತ ಪ್ರದೇಶಗಳು, ಆಪ್ಷನ್ ಬಿ ರಾಜ್ಯ ಸರ್ಕಾರಗಳು, ಆಪ್ಷನ್ ಸಿ ಪಂಚಾಯತ್ ರಾಜ್, ಆಪ್ಷನ್ ಡಿ ಪೌರತ್ವ. ಸರಿಯಾದದ್ದು ಆಪ್ಷನ್ ಬಿ ರಾಜ್ಯ ಸರ್ಕಾರಗಳು. 89ನೇ ಪ್ರಶ್ನೆ 89 ಸಂವಿಧಾನದ ಭಾಗ 8 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೇಂದ್ರಾಡಳಿತ ಪ್ರದೇಶಗಳು, ಆಪ್ಷನ್ ಬಿ ಭಾಷೆಗಳು, ಆಪ್ಷನ್ ಸಿ ಚುನಾವಣೆಗಳು, ಆಪ್ಷನ್ ಡಿ ಹಣಕಾಸು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಕೇಂದ್ರಾಡಳಿತ ಪ್ರದೇಶಗಳು. ಸಂವಿಧಾನದ ಭಾಗ 9 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನಗರ ಸ್ಥಳೀಯ ಸಂಸ್ಥೆಗಳು, ಆಪ್ಷನ್ ಬಿ ಪಂಚಾಯತ್ಗಳು, ಆಪ್ಷನ್ ಸಿ ಚುನಾವಣೆಗಳು, ಆಪ್ಷನ್ ಡಿ ತುರ್ತು ಪರಿಸ್ಥಿತಿ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ಪಂಚಾಯತ್ಗಳು. 91ನೇ ಪ್ರಶ್ನೆ ಸಂವಿಧಾನದ ಭಾಗ 9A ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸರ್ಕಾರ ಸಂಘಗಳು, ಆಪ್ಷನ್ ಬಿ ನಗರ ಸ್ಥಳೀಯ ಸಂಸ್ಥೆಗಳು, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ಹಣಕಾಸು ಆಯೋಗ.
ಕ್ಕೆ ಸರಿಯಾದದ್ದು ಆಪ್ಷನ್ ಬಿ ನಗರ ಸ್ಥಳೀಯ ಸಂಸ್ಥೆಗಳು. 92ನೇ ಪ್ರಶ್ನೆ, ಸಂವಿಧಾನದ ಭಾಗ 9 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸರ್ಕಾರ ಸಂಘಗಳು, ಆಪ್ಷನ್ ಬಿ ಭಾಷೆಗಳು, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಕೇಂದ್ರ ರಾಜ್ಯ ಸಂಬಂಧಗಳು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಸರ್ಕಾರ ಸಂಘಗಳು. ಸಂವಿಧಾನದ ಭಾಗ 10 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು, ಬಿ ಚುನಾವಣೆಗಳು, ಆಪ್ಷನ್ ಸಿ ಭಾಷೆಗಳು, ಆಪ್ಷನ್ ಡಿ ಪಂಚಾಯತ್ ರಾಜ್. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು. 94 ಪ್ರಶ್ನೆ 94 ಸಂವಿಧಾನದ ಭಾಗ 11 ಯಾವುದಕ್ಕೆ ಸಂಬಂಧಿಸಿದೆ? ಕೇಂದ್ರ ರಾಜ್ಯ ಸಂಬಂಧಗಳು, ಬಿ ಹಣಕಾಸು, ಸಿ ಚುನಾವಣೆಗಳು, ಡಿ ಸೇವೆಗಳು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಕೇಂದ್ರ ರಾಜ್ಯ ಸಂಬಂಧಗಳು. ಪ್ರಶ್ನೆ 95 ಸಂವಿಧಾನದ ಭಾಗ 13 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಭಾರತದ ವ್ಯಾಪಾರ ವಾಣಿಜ್ಯ ಮತ್ತು ಸಂಚಾರ, ಬಿ ತುರ್ತು ಪರಿಸ್ಥಿತಿ, ಆಪ್ಷನ್ ಸಿ ಚುನಾವಣೆಗಳು, ಆಪ್ಷನ್ ಡಿ ಭಾಷೆಗಳು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಭಾರತದ ವ್ಯಾಪಾರ ವಾಣಿಜ್ಯ ಮತ್ತು ಸಂಚಾರ. 96 ಪ್ರಶ್ನೆ ನಂಬರ್ 96 ಸಂವಿಧಾನದ ಭಾಗ 14 ಭಾಗ 15 ಯಾವುದಕ್ಕೆ ಸಂಬಂಧಿಸಿದೆ? ಚುನಾವಣೆಗಳು. ಸಂವಿಧಾನದ ಭಾಗ 15 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಚುನಾವಣೆಗಳು, ಆಪ್ಷನ್ ಬಿ ಹಣಕಾಸು, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ತಿದ್ದುಪಡಿಗಳು. ಸರಿಯಾದದ್ದು ಆಪ್ಷನ್ ಎ ಚುನಾವಣೆಗಳು. 97ನೇ ಪ್ರಶ್ನೆ ಸಂವಿಧಾನದ ಭಾಗ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಅಧಿಕೃತ ಭಾಷೆಗಳು, ಆಪ್ಷನ್ ಬಿ ತುರ್ತು ಉಪಬಂಧಗಳು, ಆಪ್ಷನ್ ಸಿ ಸೇವೆಗಳು, ಆಪ್ಷನ್ ಡಿ ಪಂಚಾಯತ್ಗಳು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ತುರ್ತು ಉಪಬಂಧಗಳು. 98ನೇ ಪ್ರಶ್ನೆ ಸಂವಿಧಾನದ ಭಾಗ 20 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಂವಿಧಾನದ ತಿದ್ದುಪಡಿಗಳು, ಆಪ್ಷನ್ ಬಿ ಚುನಾವಣೆಗಳು, ಆಪ್ಷನ್ ಸಿ ಸೇವೆಗಳು, ಆಪ್ಷನ್ ಡಿ ಹಣಕಾಸು. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಸಂವಿಧಾನದ ತಿದ್ದುಪಡಿಗಳು. 99 ಪ್ರಶ್ನೆ ನಂಬರ್ 99 ಸಂವಿಧಾನದ ಭಾಗ 22 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಂಕ್ಷಿಪ್ತ ಶೀರ್ಷಿಕೆ, ಜಾರಿಗೆ ಬರುವುದು ಮತ್ತು ಅಧಿಕೃತ ಪಠ್ಯ, ಬಿ ತುರ್ತು ಪರಿಸ್ಥಿತಿ, ಸಿ ಭಾಷೆಗಳು, ಡಿ ನ್ಯಾಯಾಂಗ. ಇದಕ್ಕೆ ಸರಿಯಾದದ್ದು ಆಪ್ಷನ್ ಎ ಸಂಕ್ಷಿಪ್ತ ಶೀರ್ಷಿಕೆ, ಜಾರಿಗೆ ಬರುವುದು ಮತ್ತು ಅಧಿಕೃತ ಪಠ್ಯ. ಪ್ರಶ್ನೆ ನಂಬರ್ 100 ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಕ್ರಮವಾಗಿ ಯಾವ ಭಾಗಗಳಲ್ಲಿ ಸೇರಿವೆ? ಆಪ್ಷನ್ ಎ ಭಾಗ 2 ಮತ್ತು ಭಾಗ 3, ಆಪ್ಷನ್ ಬಿ ಭಾಗ 3 ಮತ್ತು ಭಾಗ 4, ಆಪ್ಷನ್ ಸಿ ಭಾಗ 4 ಮತ್ತು ಭಾಗ 5, ಆಪ್ಷನ್ ಡಿ ಭಾಗ 5 ಮತ್ತು ಭಾಗ 6. ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ ಭಾಗ 3 ಮತ್ತು ಭಾಗ 4. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಜೈ ಹಿಂದ್.